ಅಕ್ಕ ತಮ್ಮನ ಸಂಬಂಧ ಎಷ್ಟು ಅಮೂಲ್ಯವಾಗಿರ್ತೈತೆ ಅಂತಂದ್ರೆ ಆ ಒಂದು ಪ್ರೀತಿನ ಮಾತಲ್ಲಿ ಹೇಳಕ್ಕೆ ಹೊಗಳಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಅದೊಂದು ಅಸಾಧ್ಯವಾದದಂತ ಹೇಳ್ಬೋದು. ಆ ಒಂದು ಅಕ್ಕ ಆ ಒಂದು ತಮ್ಮನಿಗೆ ಒಂದು ನೆರಳಾಗಿರೋದಾಗಿರ್ಬೋದು, ಆ ಒಂದು ವ್ಯಕ್ತಿಗೆ ದಾರಿ ತೋರಿಸೋದಾಗಿರ್ಬೋದು, ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳಕ್ಕೆ ಅಂದ್ರೆ ತನ್ನ ಜೀವನವನ್ನು ತಮ್ಮಗೋಸ್ಕರ ಮುಡಿಪಾಗಿದ್ದದ ಕಥೆನೂ ಕೇಳಿದ್ದೀವಿ ನಾವು. ಆಮೇಲೆ ಆ ತಮ್ಮನ ಸಲುವಾಗಿ ತನ್ನ ಲೈಫನ್ನೇ ಪಣ ಇಟ್ಟು ತನ್ನ ಜೀವ ಲೆಕ್ಕಿಸ್ದೆ ತನ್ನ ತಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡುವಂತಹ ವೀರ ವನಿತೆಯರ ಬಗ್ಗೆನೂ ನಾವು ಓದೇವಿ. ಆದರೆ ಇವಾಗ ಎಂತಹ ಒಂದು ದುಷ್ಕರ್ಮ ಕ್ರಿಯೆ ನಡೆದೈತಪ್ಪ ಅಂದ್ರೆ, ಒಂದು ತಮ್ಮ ಅಕ್ಕನನ್ನೇ ಮದುವೆ ಆಗಿದ್ದು. ನಿಜ, ಈ ಒಂದು ವಿಷಯ ಕೇಳಿದರೆ ಎಲ್ಲರ ರಕ್ತ ಕೊತ ಅಂತ ಕುದಿತೈತಿ. ನಿಜವಾಗ್ಲೂ ನನಗೂ ಕೂಡ ಎಷ್ಟು ಮೈಯೆಲ್ಲ ಉರಿಯಕತೈತಿ ಇಂಥ ವಿಷಯ ಕೇಳಿ. ನಿಜವಾಗ್ಲೂ ನಮ್ಮ ಸಮಾಜ ಯಾವ ಎಡೆಗೊಟ್ಟು ಅದೇ ಹೇಳಕತ್ತಾರಲ್ಲ, ಕಲಿಯುಗ ಅಂತ್ಯ ಆಗಕತ್ತೈತಿ ಅಂತ ಹೇಳಿ ಯಾಕೆ ಹೇಳಕತ್ತಾರು ಅಂಥೇಳಿ ಇವಾಗ ಗೊತ್ತಾಗಕತ್ತೈತಿ. ನಿಜವಾಗ್ಲೂ ಚಿಕ್ಕಬಳ್ಳಾಪುರದೊಳಗೆ ಒಬ್ಬ ವ್ಯಕ್ತಿ ತನ್ನ ಅಕ್ಕನನ್ನೇ ಮದುವೆ ಆಗಿದ್ದಾಳ. ಆ ಒಬ್ಬ ಅಕ್ಕ ತನ್ನ ತಮ್ಮನನ್ನೇ ಮದುವೆ ಆಗ್ಯಾನಂತಂದ್ರೆ ಎಷ್ಟು ಹೊಲಸು ಕೆಲಸ ಇದೆ. ಎಷ್ಟು ಹೊಲಸು ಕೆಲಸ ಅಂದರೆ ನಿಜವಾಗ್ಲೂ ಆ ಒಂದು ಇವನ್ ನನಗೂ ಕೂಡ ಒಂದು ತಮ್ಮ ಇದ್ದಾನ, ಅದನ್ನ ನೆನೆಸ್ಕೊಂಡ್ರೆ ಇಷ್ಟು ಅಸಹ್ಯ ಫೀಲ್ ಆಗುತ್ತೆ ಗೊತ್ತಾ. ಆಕೆ ಮಾಡಿರುವಂಥದ್ದೇನು, ಅವ ಮಾಡಿರುವಂಥದ್ದೇನು, ನಿಜವಾಗ್ಲೂ ಹೇಳಕ್ಕಂತೂ ಇಷ್ಟು ಹೊಲಸು ಅನಿಸ್ತೈತೆ ಅಂತಂದ್ರೆ ನಿಜವಾಗ್ಲೂ ವ್ಯಾಕ್ ಹೇಳ್ಬೇಕಂದ್ರೆ ಹೇಳೋಕ್ಕಾಗ್ತಾ ಇಲ್ಲ. ಆದರೂ ಈ ಒಂದು ವಿಷಯ ನಿಮ್ಮ ಕಿವಿಗೆ ನಾನು ಮುಟ್ಟಿಸ್ಬೇಕಂತಿದ್ದೀನಿ. ಸೊ ಈ ಒಂದು ಸನ್ನಿವೇಶ ಏನು ಯಾಕಾಯಿತು ಅಂಥೇಳಿ ಎಲ್ಲನೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಆ ಹುಡುಗನ ಹೆಸರು ಪ್ರವೀಣ, ಆಕೆ ಹೆಸರು ಶಶಿಕಲಾ. ಆ್ಯಕ್ಚುಲಿ ಇವ್ರು ಏನಪ್ಪ ಅಂತಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತಾರಲ್ಲ, ಸೊ ಆ ರೀತಿ ಒಂದು ರಿಲೇಷನ್ಶಿಪ್. ಅಂದರೆ ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳಂತ ಅಲ್ಲ, ಇವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಸೊ ಅವರು ಮನೆಗೆ ಹೋಗೋ ಬರೋದು ರಿಲೇಷನ್ಸ್ ಅಂದರೆ ಆಬ್ವಿಯಸ್ಲಿ ಇದ್ದೇ ಇರ್ತದಲ್ಲ, ದೊಡ್ಡಮ್ಮ ಆಗಿರ್ಬೋದು, ಅವ್ರ ತನ ಗಂಡ ಆಗಿರ್ಬೋದು. ಸೊ ಈ ರೀತಿ ಹೋಗೋದು ಬರೋದು ಎಲ್ಲ ಇತ್ತು. ಸೊ ಅವರು ಒಂದು ಬೆರಿತಾ ಇರೋ ಸಂದರ್ಭದೊಳಗೆ ಅಥವಾ ಒಂದು ಹೇಳ್ಕೊಡೋ ವಿಷಯ ಆಗಿರ್ಬೋದು, ಇವಾಗ ಅಕ್ಕ ತಮ್ಮನ ನಡುವೆ ಏನೇನು ಬಾಂಧವ್ಯ ಇರ್ತಾವಲ್ಲ, ಸೊ ಆ ರೀತಿ ನಾರ್ಮಲ್ ಆಗಿ ಇದ್ದಂತಹ ವ್ಯಕ್ತಿಗಳು ಈ ಶಶಿಕಲಾ ಮತ್ತು ಇವರ ನಡುವೆ ಪ್ರೀತಿ ಅನ್ನೋ ಒಂದು ವಾತ್ಸಲ್ಯ ಆಗಿರ್ಬೋದು, ಬಾಂಧವ್ಯ ಆಗಿರ್ಬೋದು ಬೆಳೆದೈತಿ. ಸೊ ಇದು ಏನಪ್ಪಾ ಆಯ್ತಂತಂದ್ರೆ, ಈ ಒಂದು ವಿಷಯ ಈ ಮನೆಯವ್ರಿಗೆ ಗೊತ್ತಾಗ್ತದೆ. ಯಾರು ಈ ಶಶಿಕಲಾ ಮತ್ತು ಪ್ರವೀಣ್ ಅವರು ಪ್ರೀತಿ ಮಾಡೋ ವಿಷಯ ಆ ಹುಡುಗನ ಮನೆಯೊಳಗೆ ಗೊತ್ತಾಗ್ತದೆ. ಸೊ ಗೊತ್ತಾದ ತಕ್ಷಣ ಆಬ್ವಿಯಸ್ಲಿ ಯಾರೇ ಒಪ್ಕೊಂತಾರೋ ಇಂಥ ಒಂದು ರಿಲೇಷನ್ಶಿಪ್ಪಿಗೆ, ನಿಜವಾಗ್ಲೂ ಮೈ ಅನ್ನೋದು ದೂರು ಹೊಂಟೈತಿ. ಈ ಮಾತು ಹೇಳಕನ ಆಗವಲ್ತ. ಇಂಥ ಹೊಲಸು ಪರಿಸ್ಥಿತಿಗೆ ಸಮಾಜ ಬಂದೈತಂತಂದ್ರೆ ನಿಜವಾಗ್ಲೂ ಭಾಳ ಹೇಯ ಒಂದು ಕೃತ್ಯ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ವಿಷಯ ಗೊತ್ತಾದ ತಕ್ಷಣ ಅವ್ರ ಮನೆಯೊಳಗೆ ನಿಜವಾಗ್ಲೂ ಅಭ್ಯಾಸ ಇದೆಲ್ಲ ಕೇಳಿದ ತಕ್ಷಣ ವಿರೋಧ ಮಾಡೋದಂತೂ ಸಾಮಾನ್ಯ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಈ ರೀತಿ ಸರಿಯಲ್ಲ ಅಂತೇಳಿ ಇಬ್ಬರಿಗೂ ಕೂರಿಸ್ಕೊಂಡು ಹೇಳಿದ್ದಾರೆ ಮನೆಯಾಗ ಹಿರಿಯರೆಲ್ಲರೂ. ಆದರೂ ಕೂಡ ಈ ಶಶಿಕಲಾ ಹೆಣ್ಣಿದಾಳಲ್ಲ ಓಡೋಗಿದ್ದಾಳ ತಕ್ಷಣ ಆಬ್ವಿಯಸ್ಲಿ ಮನೆಯವ್ರು ಗಾಬರಿ ಆಗೋದು. ಮದುವೆ ಆಗಿಲ್ಲ ಹುಡುಗಿಗೆ, ಆಗಲೇ ಓಡೋಗಿದ್ದಾಳೆ ಈ ರೀತಿ ಏನು ಅಂತೇಳಿ ಭಯ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಯಾರು ಹುಡುಗಿ ಮನೆ ಕಡೆ ಶಶಿಕಲಾ ಅವ್ರ ಪೇರೆಂಟ್ಸು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವಳು ಮದುವೆ ಮಾಡ್ಕೊಂಡಿದ್ದಾಳೆ. ಅವನಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾಳೆ ಒಂದು ದೇವಸ್ಥಾನದಲ್ಲಿ, ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ದೇವಸ್ಥಾನದ ಮ್ಯಾರೇಜ್ ಮಾಡ್ಕೊಂಡಿದ್ದಾಳೆ ಅವನ ಜೊತೆ. ಅವನು ಕೂಡ ಒಪ್ಪಿಗೆ ಇದೆ ಬಿಡಿದ್ರೆ ಮ್ಯಾರೇಜ್ ಒಳಗೆ ಇಬ್ಬರು ಕೂಡ ಅಂಥ ಕೆಲಸನೇ ಮಾಡಿದ್ದಾರೆ. ಸೊ ಮದುವೆ ಆಗಿದ್ದಾರೆ, ಎಲ್ಲಿ ಚಿಕ್ಕಬಳ್ಳಾಪುರದ ಒಂದು ದೇವಸ್ಥಾನದೊಳಗೆ ಮದುವೆ ಆಗಿದ್ದಾರೆ. ಈ ಒಂದು ವಿಷಯ ಇಡೀ ಚಿಕ್ಕಬಳ್ಳಾಪುರ ಊರಿಗಂತಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗೈತಿ. ಸೊ ಈ ರೀತಿ ಆದ ತಕ್ಷಣ ಪೇರೆಂಟ್ಸು ಧಗ ಉರಿಯುವಂಥ ಹಿಂಗೆ ಜಗಳ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಮಾಡಿದ್ದು ಕತೆ. ಆ ಪ್ಲೇಸಲ್ಲಿ ಯಾರಾದರೂ ಇದ್ರೆ ಅವ್ರನ್ನ ಕಡ್ದು ಹಾಕ್ತಾ ಇದ್ರು. ನಿಜವಾಗ್ಲೂ ಇಂಥ ಸಂಬಂಧಕ್ಕೆ ಎಷ್ಟು ಕಪ್ಪು ಚುಕ್ಕ ಇಟ್ಬಿಟ್ರಿ ಇವರು. ಆ ಅಪ್ಪ ಅಮ್ಮ ಎಷ್ಟು ಗೋಳಾಡ್ತಾ ಇದ್ದಾರೆ ಗೊತ್ತಾ. ಈ ಮಾಡಿರೋ ಒಂದು ಹೆಣ್ಮೊಳಗೆ ಬುದ್ಧಿ ಇಲ್ವಾ. ಒಂದು ಹೆಣ್ಮಕ್ಳು ಹೇಳ್ತಾರೆ ಹಾಗೆ ಹೆಣ್ಣು ಹಿಂಗೆ ಹೆಣ್ಣು ಅಂತ ಹೇಳಿ. ಹೆಣ್ಣಿಗೆ ಒಂದು ಅರಿವಿರಂಗಿಲ್ಲ. ಆಕಿಗೆ ನೋಡ್ರಿ 27 ವರ್ಷ, ಅವನಿಗೆ ನೋಡಿದ್ರೆ 25 ವರ್ಷ. ಎಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ ಅಲ್ಲ. ಏಜ್ ಬಿಡ ಅದು ಮ್ಯಾಟ್ರ್ ಆಗಲ್ಲ. ಒಂದು ಸಂಬಂಧಕ್ಕೂ ವ್ಯಾಲ್ಯೂ ಇಲ್ಲ. ಒಂಥರ ಮುಸ್ಲಿಮ್ ಮಾಡ್ತಾರಲ್ಲ ಹಂಗಾಯ್ತು. ಅವರಲ್ಲೂ ಕೂಡ ಅಕ್ಕದಂಗೆ ಮದುವೆ ಮಾಡ್ತಾರೆ ಅವರು. ಸೊ ಇಲ್ಲೂ ಕೂಡ ಅದೇ ರೀತಿ ಆಯಿತು. ಸೊ ಇದು ಎಲ್ಲ ಕಡೆನೂ ಹರಡಿತು. ಪೇರೆಂಟ್ಸ್ ಇಷ್ಟು
ಎಷ್ಟು ಅವ್ರಿಗೆ ಬೇಡ ಅನ್ನಲಿ ಈ ಥರ ಎಲ್ಲ ಬುದ್ಧಿ ಹೇಳಿ ಕೈ ಮೀರಿ ಹೋದ್ಮೇಲೆ ಪೊಲೀಸ್ ಹತ್ರ ಹೋಗಿದ್ದಾಳೆ ಇವಳು ಶಶಿಕಲಾ. ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ, ನಮಗೆ ಇವ್ರ ಮನೇಲಿ ವಿರುದ್ಧ ಏನು ಪ್ರೀತಿ ಮಾಡ್ತಾ ಇದ್ದೀರಿ ಮಾರಾಯ್ತಿ? ಹೋಗಿ ಹೋಗಿ ತಮ್ಮನ್ನ ಯಾರೋ ಪ್ರೀತಿ ಮಾಡ್ತಾಳೆ, ತಲೆ ಹಕ್ಕಿಲ್ಲ ಕೆಟ್ಟದ ಅಂತೇಳಿ ಕಪಾಳಿಗೆ ಸರದು ಕೊಟ್ಟು ಪೊಲೀಸ್ ಸ್ಟೇಷನ್ ಅವರ ಮನೆಗೆ ಬಂದು ಬಿಡ್ಬೇಕಿತ್ತು ಅವಳಿಗೆ. ಅಂದಾಗ ಗೊತ್ತಾಗ್ತಾ ಇತ್ತು ಇಂಥ ಒಂದು ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ತಾ ಇದ್ದಾರಲ್ಲ. ನಿಜವಾಗ್ಲೂ ಎಷ್ಟು ಹೊಲಸು ಅನ್ನಿಸ್ತದೆ ಗೊತ್ತದ. ಈ ಥರ ಎಲ್ಲ ನೋಡಿ ಯಾವುದೋ ಒಂದು ಹುಡುಗ ಒಳ್ಳೆಯನಿದಾನಪ್ಪ ಅಥವಾ ನಮ್ಮ ದೊಡ್ಡಪ್ಪನ ಮಗಳು ಅವನ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತೆ. ಈ ಥರ ಎಲ್ಲ ನೋಡಿದರೆ ಪೇರೆಂಟ್ಸು ಕೂಡ ಎಲ್ಲರೂ ಇರುತ್ತೆ. ಮೊದಲೇ ಒಂದು ಬಾಂಧವ್ಯ ಅಂದರೆ ಎಷ್ಟು ಅಮೂಲ್ಯವಾಗಿರ್ತೈತದು. ಪೇರೆಂಟ್ಸ್ ಕೂಡ ಯೋಚನೆ ಮಾಡ್ತಾರೆ ದೊಡ್ಡಪ್ಪನ ಮಕ್ಕಳ ಹತ್ರ ಬಿಡಬೇಕೋ ಬೇಡವೋ, ಅಣ್ಣನ ಹತ್ರ ಬಿಡಬೇಕೋ ಬೇಡವೋ ಅಂತ ಹೇಳಿ. ಸ್ವಂತ ರಕ್ತಕ್ಕೆ ನಂಬಿಕೆ ಬರೋಂಗಿಲ್ಲ ಈಗ ಈ ರೀತಿ ಆಗ್ತಾ ಇರೋದು ನೋಡಿದರೆ. ಯಾವುದೇ ಒಂದು ಬಾಂಧವ್ಯ ಇಲ್ಲ, ಒಂದು ಪ್ರೀತಿ ಇಲ್ಲ, ಒಂದು ವಾತ್ಸಲ್ಯ ಇಲ್ಲ, ಏನಂದರೆ ಏನೂ ಇಲ್ಲ. ಎಂಥ ಹುಚ್ಚು ಪ್ರೀತಿ, ಎಂಥ ಪ್ರೀತಿ. ಒಂದು ಸಂಬಂಧದಲ್ಲಿ ಪ್ರೀತಿ ಆಗೋದಿವ ಮಾವನ ಮಗನ ಪ್ರೀತಿ ಮಾಡೋದು ಓಕೆ, ಅಣ್ಣ ತಮ್ಮ ಅಕ್ಕ ತಂಗಿ ಬಾಂಧವ್ಯನೇ ಹಾಳು ಮಾಡಿಬಿಟ್ರಲ್ಲ. ಅದು ಹಿಂದೂರು, ಏನು ಮುಸ್ಲಿಮ್ಸ್ ಅಲ್ಲ. ಹೇಳೋಕ್ಕೆ ಎಷ್ಟು ಅಸಹ್ಯ ಆಗುತ್ತೆ ಗೊತ್ತಾ. ಎನಿವೆ ಅದೇ ಹೇಳ್ತಾರಲ್ಲ, ಕೃಷ್ಣ ಹೇಳಿದ್ದ ಏನಂತ ಹೇಳಿದ್ದ ಅಂದರೆ ಕಲಿಯುಗ ಅಂತ್ಯ ಆಗೋ ಟೈಮ್ ಒಳಗೆ ತುಂಬ ಕೆಟ್ಟದ್ದನ್ನು ನೋಡಬೇಕಾಗೋ ಪರಿಸ್ಥಿತಿ ಬರ್ತೈತಿ, ಅನುಭವಿಸೋ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಿ. ಎಲ್ಲೋ ಇವೆಲ್ಲ ನೋಡಾಕತ್ರ ನಿಜವಾಗ್ಲೂ ಇವಾಗ ಇವ್ರು ಮಾಡ್ಕೊಂಡಿರೋ ಕತೆ ನೋಡಕತ್ರ, ಇವ್ರು ಮಾಡ್ಕೊಂಡಿರೋ ಒಂದು ಕೆಲಸ ನೋಡಿದ್ರೆ ನಿಜವಾಗ್ಲೂ ಎಲ್ಲೋ ಕೃಷ್ಣನ ಸಂದೇಶ ಅನ್ನೋದು ನಿಜ ಆಗತೈತೆ ಅಂತೇಳಿ ಅನ್ಸತೈತಿ. ಕಲಿಯುಗ ಏನು ಭಾಳ ದೂರ ಇಲ್ಲ, ಅಂತ್ಯ ಆಗಕ್ಕೆ ಇನ್ನೊಂದು 2 ಸ್ಟೆಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಏನಾರ ದೊಡ್ಡ ಆಕ್ರಮಣ ಆತಂದ್ರೆ ಮುಗೀತು. ಹೆಂಗಂದ್ರೆ ವಾರ್ ಆಗೈತಿ, ಆಮೇಲೆ ಅದು ಇದು ಹಗರಣಗಳು ನಡೆಯಕತ್ತಾವು. ಎಂತೆಂಥ ರಿಲೇಷನ್ಶಿಪ್ ನೋಡಿದೀವಿ ರೀ. ಈ ಥರ ರಿಲೇಷನ್ಶಿಪ್ ನಾವು ಒಂದು ಮುಸ್ಲಿಮ್ಸಲ್ಲೂ ಬಾಂಧವ್ಯದಲ್ಲಿ ನೋಡಿದ್ದೇನೆ. ಈ ಥರ ಅಣ್ಣ ತಂಗಿನ ಅಕ್ಕ ತಂಗಿನ ಮದುವೆ ಆಗೋ ವಿಷಯ ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಿಜವಾಗ್ಲೂ ಹೇಳಕ್ಕೆ ಅಸಹ್ಯ. ಎನಿವೆ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಒಂದು ಕೆಟ್ಟ ಕೃತ್ಯ ನಡೆದೈತಂತಲೇ ಹೇಳ್ಬೋದು. ಕೇಳಂತೂ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬೇಸರ ಆಗ್ತೈತೆ, ಬೇಜಾರಂತೂ ಸಿಕ್ಕಾಬಟ್ಟೆ ಆಗೋದೈತಿ. ಎಸ್ಪೆಷಲಿ ಈ ಒಂದು ಹೆಣ್ಣು ತಮ್ಮ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಎಂತಹ ಹೆಣ್ಣಿದ್ದಾಳೆ ನಿಜವಾಗ್ಲೂ. ನೋಡಿದರೆ ಕೇಳಿದರೆ ಮೈಯೆಲ್ಲ ದಗ ಅಂತ ಉರಿತದ. ಈ ಥರ ಅಣ್ಣ, ಈ ಥರ ಒಂದು ಅಕ್ಕ, ಈ ಥರ ಒಂದು ತಮ್ಮ ಇರೋದ್ರಿಂದನೇ ಒಳ್ಳೆ ರಿಲೇಷನ್ಶಿಪ್ಪು ಹಾಳಾಗೋ ಒಂದು ಪರಿಸ್ಥಿತಿ ಐತಿ ಈಗ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲಿ ನೋಡಿದ್ರು ಯಾಕೆ ಕೆಲವೊಬ್ಬರು ಇವಾಗ ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಮನೇಲಾಗಿರ್ಬೋದು ಯಾವ್ದಾರು ಒಂದು ಹುಡುಗನ ಜೊತೆ ಮಾತಾಡತ್ರ ಪೇರೆಂಟ್ಸ್ ಯಾಕೆ ಅನುಮಾನ ಪಡ್ತಾರೆ, ಯಾರವನು ಏನೋ ಎಲ್ಲ ಡೀಟೇಲ್ಸೇ ಕೇಳ್ತಾರೆ. ಸುಮ್ಮನೆ ಕೇಳಲ್ಲ, ಈ ಥರ ಎಲ್ಲ ಆಗಿರೋದಕ್ಕೆ ಕೇಳ್ತಾರೆ. ಲೈಫ್ ಕಡೆ ಫೋಕಸ್ ಮಾಡ್ಬೇಕು ಫಸ್ಟು. ಈ ಥರ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಿಕೊಂಡ್ರೆ ಈಗೆಲ್ಲ ಚಂದ. ಹೋಗ್ತಾ ಮರ್ಯಾದೆ ಅನ್ನೋದಿರ್ತದಲ್ಲ, ಬಹುತ್ ಬಡಿ ಚೀಸ್, ಭಾಳ ದೊಡ್ಡ ವಸ್ತು ಅದು, ಅದನ್ನು ಕಳ್ಕೊಳಕ್ಕೆ ಹೋಗ್ಬಾರ್ದು. ಒಂದು ರಿಲೇಷನ್ಶಿಪ್ಪದ್ದು ವ್ಯಾಲ್ಯೂ ಗೊತ್ತಿಲ್ಲ ಅಂತಂದರೆ ನಿಜವಾಗ್ಲೂ ನಮ್ಮ ಸನಾತನ ಧರ್ಮಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಂದ್ರೆ ಹೇಳೋಕ್ಕೆ ಒಂದು ಅಸಹ್ಯ ಅನಿಸ್ತದೆ. ಎನಿವೆ ಈ ಥರ ಒಂದು ಕೃತ್ಯ ನಡೆದೈತಲ್ಲ, ಸಾಧ್ಯ ಆದರೆ ಈ ಥರ ಒಂದು ಅಕ್ಕ ತಮ್ಮನ್ನು ಹುಟ್ಸೋದೇ ಬೇಡ ದೇವರು, ಬೇಗ ಕರ್ಕೊಂಡ್ಬಿಡಿ ಹುಟ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟಿಂಗ್ ಏನೇನಿದಾವೆ ಅಂಥೇಳಿ ಎಲ್ಲನೂ ನಿಮ್ಗೆ ಕಿವಿಗೆ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.